ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಜೀವ ಸಕಲ ಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಜೀವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವಾರ ವಿಘ್ನೇಶ ದೇವ ಜಗದೀಶ. ಮದವೂರ ವಿಘ್ನೇಶ ದೇವೋ ಜಗದೀಶ. ಮುದದಿಂದ ನಿನ್ನ ಪರಬ್ರಹ್ಮ ರೂಪ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ. ಪುರಾತನ ಮಿತ ದಿವ್ಯಾಂಗ್ರಿ ಕಮಲ. ಪುರಾತನ ಮಿತ ದಿವ್ಯಾಂಗ್ರಿ ಕಮಲ. ಮುದದಿಂದ ವರದಿಂದ ರಕ್ಕಸರ ಪರದಿಂದ ರಕ್ಕಸರ ಪುರವಾಸಾಧ್ಯವ ಮಾಡಿ. ಹೊರೆ ಮೊದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪಗಳೆ. ಅರರೆ ನಿನ್ನಯ ಮಹಿಮೆಯನು ಪಗಳಲಳಮಲ್ಲ. ಧರಣಿಯನು ಪತ್ತಿರ್ದ ಮಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಗರ್ಭಜನನು ಗೋಪಿ ಗೃಹಿ ವರ್ಧನು. ಮಾಯಾಪೂತನೆ ಜೀವಿತಾಪಹರಣು ಗೋವರ್ಧನೋದ್ಧಾರಣು. ಕಂಸಚ್ಛೇದನ ಕೌರವಾದಿ ಮಥನು
ಕುಂತಿ ಸುತ ಪಾಲನು ತದ್ಭಾಗವತ ಪುರಾಣ ಪುಣ್ಯ ಕಥಿತ ಶ್ರೀಕೃಷ್ಣ ಲೀಲಾಮೃತ ಹರೇ ರಮಣ ಗೋವಿಂದ ನಾರಾಯಣ ಕೃತ್ಗಾದಿ ತಾ ಕೃತ್ಗಾತರ ಕೃಡ್ಗ ಹರೇ ರಮಣ ಗೋವಿಂದ ನಾರಾಯಣ ರೇ ಹರೇ ರಮಣ ಗೋವಿಂದ ನಾರಾಯಣ ರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾತಯ್ಯ ತಾದಿಂದ ತಾ ಹರೇ ರಮಣ ಗೋವಿಂದ ನಾರಾಯಣ ರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾದಿಂದ ಚಿನುಮಾಯ ರೂಪ ಸರ್ವೋತ್ತಮನೇ ಚಿನುಮಾಯ ರೂಪ ಪುರುಷೋತ್ತಮ ನೀನು ದೇವೋತ್ತಮ ನೀನು ಇಂದಿರಾಗೆ ತನವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯಳುವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವೋ ಕವಿಗಳ ಸಂದಣಿಗೆ ಬಲವನ್ನು ಬೇಡುವೆ ನೀ ಜಾಂಬವತಿ ಕಲ್ಯಾಣ ಕಥಾಮೃತವಾಯ್
ಬೃಂದಾವನಕ್ಕೆ ಅರಸಕ್ಕೆ ಬೃಂದಾವನಕ್ಕೆ ಇರುವ ಸತ್ರಾರ್ಜಿತನೋ ವಿಭವದೇ ಇರುವ ಸತ್ರಾರ್ಜಿತನೋ ವಿಭವದೇ ತೆರಳಿ ಬಂದೋಲಗದೆ ತೆರಳಿ ಬಂದೋಲಗದೆ ಮಂಡಿಸಿ ಇರಲು ಮುದದೆ ತೆರಳಿ ಬಂದೋಲಗದೆ ಮಂಡಿಸಿ ಇರಲು ಮುದದೆ ಶ್ರೀಹರಿಯೇ ನೀನೇ ರಕ್ಷಿಸು. ನಾಡಿದು ಬೃಂದಾವನ, ಇಲ್ಲಿಯ ಅಧಿಕಾರಿ ಸತ್ರಾಜಿತ ಎಂಬುದಾಗಿ ರಾಜಕೀಯವಾಗಿ ಸಾಂಸಾರಿಕವಾಗಿ ಯಾವುದೇ ರೀತಿ ಕೊರತೆಗಳಿಲ್ಲ. ಈ ಹಿಂದೆ ಸೂರ್ಯದೇವರ ಕುರಿತಾಗಿ ತಪಸ್ಸನ್ನಾಚರಿಸಿ ಅವರಿಂದ ಶಮತಗಳ ರತ್ನವನ್ನು ಪಡೆದವರು ನಾವು. ಅಂತೆ ನಿನಗೆ 8 ಮೊಳ ಬಂಗಾರವನ್ನು ಕೊಡುತ್ತದೆ. ಏನೇ ಆಗಲಿ ಓಲಗ ಸ್ಥಾನವನ್ನು ಸೇರಿದಂತಹ ಸಂದರ್ಭ, ಜನರ ಆಡಿದಂತಹ ಮಾತು, ನಮ್ಮ ಮನೆಗೆ ಇಷ್ಟ ಮೃಗಗಳ ಹಾವಳಿಯಾಗಿದೆ ಅಂತೆ. ಅವುಗಳನ್ನು ಓಡಿಸಲು ನಾನು ಮುಂದಾದಾಗ ನನ್ನ ತಮ್ಮನಾದ ಪ್ರಸೇನ ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳಿದ. ಅವನಿಗೆ ಅಪ್ಪಣೆಯನ್ನು ಕೊಟ್ಟು ಶಮತರ ಕೈರತ್ನವನ್ನು ಧರಿಸಿ ಬೇಟೆಗೆ ಕಳಿಸಿದ್ದೇನೆ. ನೋಡೋಣ, ಅವನು ಬರುವ ನಿರೀಕ್ಷೆಯಲ್ಲಿ ನಾನಿರ್ತೇನಂತೆ. ಅತ್ಯಧಿಕ ಪರಿವಾರದೊಂದಿಗೆ ಬಲತ ಅತ್ಯಧಿಕ ಪರಿವಾರದೊಂದಿಗೆ ಇತ್ತನೋಲಗ ಆದಿನದೀತ ಅರ್ತಿಯಿಂದ ಅರ್ತಿಯಿಂದ ಇತ್ತನೋಲಗ ಆದಿನದೀತ ಅರ್ತಿಯಿಂದ ಅಂತೆಯೇ ಬಲರಾಮನಾದ ನಾನು ಸಮುದ್ರದ ಮಟ್ಟ ಕೇಳಿದ ದ್ವಾರಕೆಯನ್ನು ಕಾಪಾಡಿದ್ದೇನೆ. ದ್ವಾರಕೆಯನ್ನು ಕಾಪಾಡುತ್ತಾ ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತಾ ಓಲಗವನೆತ್ತಿದ್ದೇನೆ. ಓಲಗವನೆತ್ತಿದಂತಹ ಸಂದರ್ಭ ನಾರದರು ಬಂದು ಹೇಳಿದ್ದೇನು, ನನ್ನ ತಮ್ಮ ಕೃಷ್ಣ ಪ್ರಸೇನನನ್ನು ಮಡಹಿದ್ದಾನಂತೆ ಮತ್ತು ಶಮಂತಕ ಮುನಿಯನ್ನು ಅಪಹರಿಸಿದ್ದಾನಂತೆ. ಬರಲಿ ಕೃಷ್ಣ, ವಿಚಾರಿಸಿಕೊಳ್ತೇನಂತೆ. ಯಾರಲ್ಲಿ ಕೃಷ್ಣನನ್ನು ಬರಹೇಳಿ.
ಇರಲನಕ ಗೋವಿಂದನು ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು ಸಂತಸದಿ ಬರೆ ಕಂಡು ಬಲರಾಮನು ಏನಿದು ಆಶ್ಚರ್ಯ! ಏನು ಪ್ರತಿನಿತ್ಯ ನಾನು ಸಭೆಯನ್ನ ಪ್ರವೇಶಿಸಿದಾಗ ನನ್ನ ಅಣ್ಣ ಬಲರಾಮ ನನ್ನನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇತ್ತು. ಆದರೆ ಇಂದು ನೋಡಿ ಮುಖದಲ್ಲಿ ಏನೋ ಗಾಂಭೀರ್ಯತೆ ಕಾಣ್ತಾ ಉಂಟು. ಕೋಪಗೊಂಡಂತಿದೆ. ಅತ್ತಿಗೆಯೊಂದಿಗೆ ಜಗಳ ನಡೆದಿದೆಯೋ ಹೇಗೆ? ಯಾವುದನ್ನು ಹಾಗೆ ಹೇಳಿಕ್ಕೆ ಬರುವುದಿಲ್ಲ. ಹೋಗಿ ಅಣ್ಣನಲ್ಲಿ ವಿಚಾರಿಸುವುದು ಒಳಿತು. ಹಾಗಾಗಿ ಅಣ್ಣನಲ್ಲಿ ಹೋಗ್ತೇನೆ. ಈ ಕಡೆ ವಾಸ್ತು ಸರಿ ಇಲ್ಲ, ಆ ಕಡೆ ಹೋಗಿ ಮತ್ತೊಮ್ಮೆ ಕೇಳ್ತೇನೆ. ಏನಾಗಿರಬಹುದು? ಏನೋ ಅರ್ಥ ಆಗ್ತಿಲ್ಲ. ಆದ್ರೆ ಒಂದಂತೂ ಅರ್ಥ ಆಯ್ತು. ಏನೋ ಗ್ರಾಚಾರ ಕಾದಿದ್ದಂತೂ ನಿಜ. ಮತ್ತೊಮ್ಮೆ ಹೋಗಿ ಕೇಳ್ತೇನೆ. ಬರುತ್ತಿರು ಎನ್ನದಿರಲೇ ಬರದಿರು 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 ಎನ್ನಿದಿರಲೇ ಕೃಷ್ಣನೇ ಪರಿಕಿಸ ಮೋರೆಯನು ಕೃಷ್ಣನೇ ಪರಿಕಿಸ ಮೋರೆಯನು ದುರುಳತ್ವ ಕೈಗೊಂಡೆಯ ಮಾನವ ತೊರೆದೆಯ ನಿಶ್ಚಯವೂ ಬರೆದಿರು ಎನ್ನದಿರು. ಯಾಕಣ್ಣ, ಏನಾಯಿತು? ಏನ ಮನಸ್ಸಿನಲ್ಲಿ ಕುಪಿತವನ್ನು ಇಟ್ಟುಕೊಂಡು ಮುಖದಲ್ಲಿ ನಮ್ರತೆ. ನಿನ್ನ ಆಟವೆಲ್ಲ ನನಗೆ ತಿಳಿದಿದೆ. ತೊಲಗಾಚೆ. ಅರುಹ ಬೇಹುದು ದಯೆಯಲಿ ಅರುಹ ಬೇಹುದು ದಯೆಯಲಿ ಅರುಹ ಬೇಹುದು ದಯೆಯಲಿ ಕಥೆಯ ತೊಳೆದಿರುವ ಕಾರಣ ದೊರೆಯಲಿ ಚರಣ ಸೇವಕ ಎನ್ನುತ್ತಾ ಚರಣ ಸೇವಕ ಎನ್ನುತ್ತಾ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತಾ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತಾ ಅಣ್ಣಯ್ಯ, ಅರುಹ ಬೇಕು, ಅರುಹ ಬೇಕು. ಯಾಕಣ್ಣ ಇಷ್ಟು ಕೋಪ ಈ ನಿನ್ನ ತಮ್ಮನ ಮೇಲೆ? ನಾನು ಚಿಕ್ಕನಿಂದಾಗಲೂ ನಿಮ್ಮೊಟ್ಟಿಗೆ ಬೆಳೆದವನಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮನ್ನೇ ಅನುಸರಿಸಿ ಬಂದಿದ್ದೇನೆ ಕೂಡ. ನಿಮ್ಮ ಮುಖದಲ್ಲಿ ಒಂದು ರೀತಿಯ ಕೋಪ ಕಾಣ್ತಾ ಉಂಟು. ಹಾಗಾದರೆ ನಾನೇನು ತಪ್ಪು ಮಾಡಿದ್ದರಿಂದ ನೀವು ಕೋಪಗೊಂಡಿದ್ದೀರಾ ಅಂತ ಹೇಳೋಣ ಅಂತ ಆದರೆ ನಿಮ್ಮ ಗೌರವಕ್ಕೆ ದಕ್ಕಿದರುವಂತಹ ಕೆಲಸ ನಾನೆಂದಿಗೂ ಮಾಡುತ್ತಿಲ್ಲ ಅಣ್ಣ, ಮುಂದೆ ಮಾಡುವುದಿಲ್ಲ ಅಣ್ಣ. ಆದರೂ ಯಾಕಣ್ಣ ಎಷ್ಟು ಕೋಪ ಈ ನಿನ್ನ ತಮ್ಮನ ಮೇಲೆ? ಯಾಕೆ ಸತ್ರಾರ್ಜಿತನನ್ನು ಜನ ಮಾಡುವುದು ಯಾಕೆ ನಿನ್ನ ಯಾಕೆ ಯಾಕೆ ಸತ್ರಾರ್ಜಿತನನ್ನು ಜನ ಮಾಡುವುದು ಯಾಕೆ ಶಮಂತಕವು ಯಾಕೆ ಶಮಂತಕವು ಯಗನ ಪಾದಕ ಗೈದಿಯಗಳರಂತಿ ಕೆಲಸವು ನಿನಗೆ ಸತ್ರಾಜಿತನಲ್ಲಿ ಹೋಗಿ ಆ ಶಮಂತಕ ಮಣಿಯನ್ನು ಏಕೆ ಕೇಳಿವೆ? ಆ ಪ್ರಸನ್ನನನ್ನು ಯಾಕೆ ಕೊಂದೆ? ಹೇಳು ಕೃಷ್ಣ, ಹೇಳು. ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ನಾನರಿಯೇ ಅರಿಯೇ
ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು 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 ಬರಿದೇತ ಕಪವಾದ ಪೇಳ್ವೆ ಎನ್ನೊಳು ನೀ ಬರಿದೇತ ಕಪವಾದ ಪೇಳ್ವೆ ಎನ್ನೊಳು ನೀ ದೋಷ ಇರದು ಕೋಪವಿದೇತ ಕಗ್ರಜ ಸರಿಯ ನೀ ಪರಿಯಗೈವುದು ದೋಷ ಇರದು ಕೋಪವಿದೇತ ಕಗ್ರಜ ಸರಿಯ ನೀ ಪರಿಯಾಗೈವುದು ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಣ್ಣಯ್ಯ ನಿಜವಾಗಿಯೂ ಆ ಪ್ರಸೇನ ಯಾರು ಎಂಬುದೇ ನನಗೆ ತಿಳಿದಿಲ್ಲ. ತಿಳಿದಿದೆ ಅವನು ಸತ್ರಾಜಿತನ ತಮ್ಮ ಎಂಬುದನ್ನು ಬಿಟ್ಟು ಬೇರೇನೋ ಅವನ ಬಗ್ಗೆ ನಾನು ತಿಳಿದಿಲ್ಲ ಅಣ್ಣ. ನಿಜ ಹೇಳ್ತೇನೆ ಅಣ್ಣ, ಆ ಪ್ರಸೇನ ಬೇಟೆಗೆ ಹೋದದ್ದು ನನಗೆ ತಿಳಿದಿಲ್ಲ. ಹಾಗೂ ಆ ಮಣಿಯನ್ನು ನಾನು ಅಪಹರಿಸಲಿಲ್ಲ ಅಣ್ಣ. ಮಣಿಯ ಸತ್ರಾಜಿತನು ಏಕೆ ಮಣಿಯ ಸತ್ರಾಜಿತನು ಹೇಗೆ ನನಗೆ ಕೊಡಬೇಕೆಂದು ಕೇಳಿದೆ ನನಗೈದ ಪ್ರಸೇನನನ್ನು ದಿಗವೇ ಈಗ ಸತ್ರಾಜಿತನಲ್ಲಿ ಹೋಗಿ ಆ ಶಮಂತಕ ಮಣಿಯನ್ನು ಏಕೆ ಕೇಳಿವೆ? ಆ ಪ್ರಸನ್ನನನ್ನು ಯಾಕೆ ಮರೆಯಿದೆ? ನಿಜ ಹೇಳು ಕೃಷ್ಣ. ಅಣ್ಣಯ್ಯ, ಸತ್ರಾಜಿತನಲ್ಲಿ ನಾನು ಮಣಿಯನ್ನ ಕೇಳಿದ್ದೇನೋ ನಿಜ, ಆದರೆ ಯಾಕಾಗಿ ಗೊತ್ತಾ? ಯಾಕೆ? ನಮ್ಮ ತಾತ ಉಗ್ರಸೇನರಿದ್ದಾರಲ್ಲ ಅಣ್ಣ, ಅವರ ಕೊನೆಯ ಆಸೆ ಆಗಿತ್ತು ಆ ಮಣಿ. ಹಾಗಾಗಿ ಕೇಳಿದ್ದೇನೆ, ನನ್ನ ಲೋಭಕ್ಕಾಗಿ ಕೇಳಿದ್ದಲ್ಲ. ನಿಜವಾಗಿಯೂ ಆ ಮಣಿನ ನಾನು ಅಪಹರಿಸಲಿಲ್ಲ ಅಣ್ಣ. ಅಣ್ಣಯ್ಯ, ನಿಮ್ಮಲ್ಲಿ ಪರಿಪರಿಯಾಗಿ ಕೇಳಿಕೊಂಡರೂ ನೀವು ನನ್ನ ಮಾತನ್ನು ನಂಬುತ್ತಿಲ್ಲ. ಹಾಗಾಗಿ ಈಗ ಆಣೆ ಹಾಕುವ ಪ್ರಸಂಗ ಬಂದೊದಗಿದೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಮ್ಮನ್ನ ಹೊತ್ತವಳು ಈ ಭೂಮಿ ತಾಯಿ ಅಲ್ವೇ? ಹಾಗಾಗಿ ಅವಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅಣ್ಣ. ಈ ಭೂಮಿ ತಾಯಿ ಕ್ಷಮೆಯಾದರಿಸಿ ನನ್ನಂತ ಪುಣ್ಯಾತ್ಮನನ್ನು ಹೊತ್ತಿದ್ದಾಳೆ, ನಿನ್ನಂತ ಪಾಪಿಯನ್ನು ಹೊತ್ತಿದ್ದಾಳೆ. ಇದನ್ನು ನಾನು ನಂಬುವುದಿಲ್ಲ ಅಣ್ಣಯ್ಯ. ಈ ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅಣ್ಣ. ಈ ಸೂರ್ಯ ಚಂದ್ರನ ಮೇಲಾಣೆ. ಹಗಲಿದ್ದವ ರಾತ್ರಿ ಇರುವುದಿಲ್ಲ, ರಾತ್ರಿ ಇದ್ದವ ಹಗಲಿರುವುದಿಲ್ಲ. ಇದನ್ನು ನಾನು ನಂಬುವುದಿಲ್ಲ ಅಣ್ಣಯ್ಯ. ನನ್ನನ್ನ ಸಾಕು ಸಲಹಿದವನು ನೀನಲ್ವೇ? ಹಾಗಾಗಿ ಜನನಿ ಜನಕರಾಣೆ ಕೇಳು ಜನನಿ ಜನಕರಾಣೆ ಜನನಿ ಜನಕರಾಣೆ
ಪ್ರಸೇನನ ವಾರ್ತೆಗಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಆ ಆ ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನ ವಾರ್ತೆಗಳು ಮಣಿಯು ಪ್ರಸೇನನ ವಾರ್ತೆಗಳು ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ದುರುಳ ಕೃತ್ಯಗಳಿಗೆ ಮನವ ಕೊಡೆನೋ ಎಂದಿಗಾದರೂ ಎಣಿಸಬೇಡೋ ಮಾನವಗ್ರಜ ಮನವ ಕೊಡೆನೋ ಎಂದಿಗಾದರೂ ಎಣಿಸಬೇಡೋ ಮಾನವಗ್ರಜ ನನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡೆನೋ ಎಂದಿಗಾದರೂ ಎಣಿಸಬೇಡವು ಮಾನವಗ್ರಜ ಮನವ ಕೊಡೆನ ಎಂದಿಗಾದರೂ ಎಣಿಸಬೇಡವು ಮಾನವಗ್ರಜ ಜನನಿ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನ ವಾರ್ತೆಗಳು ಅಣ್ಣಯ್ಯ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಲ್ಲವೇ ಮಾತೃದೇವೋಭವ ಪಿತೃದೇವೋಭವ ಎಂಬಂತೆ ತಂದೆ ತಾಯಿಗಳು ದೇವರಿಗೆ ಸಮಾನ ಅಣ್ಣ ಹಾಗಾಗಿ ಜನನಿ ಜನಕರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಆ ಮಣಿಯನ್ನು ನಾನು ಅಪಹರಿಸಿಲ್ಲ ಹಾಗೂ ಆ ಪ್ರಸನ್ನ ನಾನು ಕೊಂದಿಲ್ಲ ಅಣ್ಣ ನನ್ನ ನಂಬು ಅಣ್ಣ ಇರದಿರಲು ವಂಚನೆಯೋ ಇರದಿರಲು ವಂಚನೆಯೋ ಇರದಿರಲು ವಂಚನೆಯೋ ನಿನ್ನಳು ಇರದಿರಲು ವಂಚನೆಯೋ ನಿನ್ನಳು
ಶಿರವನು ಅರಿತುವ ಸತ್ರಾರ್ಜಿತಾಖ್ಯನ ಹರುಷಗೋಳಿಸೈ ಅರಿತುವ ಸತ್ರಾರ್ಜಿತಾಖ್ಯನ ಹರುಷಗೋಳಿಸೈ ಅರಿತುವ ಸತ್ರಾರ್ಜಿತಾಖ್ಯನ ಹರುಷಗೋಳಿಸೈ ಇರದಿರು ವಂಚನೆ ನಿನ್ನೋಳು. ಯಾಕೆಂದರೆ ನೀನು ಯಾವತ್ತು ಜನಕರನ ಮೇಲೆ ಆಣೆ ಇಟ್ಟವನಲ್ಲ. ಹಾಗಾಗಿ ನಂಬುತ್ತೇನೆ. ನಾನೊಬ್ಬನೇ ನಂಬಿದರು ಈ ಲೋಕದ ಅಪವಾದದಿಂದ ದೂರ ಆಗ್ಲಿಕ್ಕೆ ಆಗ್ತದೇನೋ ಇಲ್ಲಣ್ಣ. ಹಾಗಾಗಿ ಹೇಳ್ತಾ ಇದ್ದೇನೆ, ಪ್ರಸೇನ ಮತ್ತು ಶಮಂತಕಮಣಿ ಇರುವನ್ನು ಕಂಡು ಹಿಡಿದು ನಿನಗೆ ಬಂದಂತ ಅಪವಾದವನ್ನು ಆದಷ್ಟು ಬೇಗ ಪರಿಹರಿಸಿಕೊಂಡು ಬಾ. ನಿನಗೆ ಶುಭವಾಗಲಿ ಕೃಷ್ಣ. ಈ ಭೂತಳದಲ್ಲಿ ಆ ಪ್ರಸೇನನ ದೇಹ ಎಲ್ಲೇ ಅಡಗಿದ್ದರೂ ಸಹ ಅವನನ್ನ ಜೀವಂತವಾಗಿ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೇನೆ. ಅಥವಾ ಅವನು ಜೀವಂತವಾಗಿ ಇಲ್ಲದಿದ್ದರೆ ಅವನ ಕುರುವನ್ನ ಹೊತ್ತು ತರುತ್ತೇನೆ. ಬಿಡಿ ಚಿಂತೆ. ನಿನಗೆ ಶುಭವಾಗಲಿ ಕೃಷ್ಣ. ನನ್ನಿಂದ ಅಪ್ಪಣೆಯನ್ನ ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಪ್ರಸನ್ನನ್ನು ಹುಡುಕಿಕೊಂಡು ಮುಂದೆ ತುರಗ ಪಾದದ ಚಿಹ್ನೆಯರ ಸುತೈತದನೊಂದು ತುರಗ ಪಾದದ ಚಿಹ್ನೆಯರ ಸುತೈತಿದನೊಂದು ಸರಸಿಯಡಿಯೊಳು ರಕ್ತ ಸುರಿದಿಯುವುದ ಕಂಡು ತುರಗೈದು ಕೇಸರಿಯ ನಕದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ಬಂದಿದ್ದೇನೆ ಹಾಗೂ ಗೊಂಡಾರಣ್ಯ ಪ್ರವೇಶಿಸಿದ್ದಾಗಿದೆ. ಪಕ್ಕದಲ್ಲಿ ನದಿಯೊಂದು ಹರಿಯುತ್ತಾ ಉಂಟು. ಅರೆ, ಏನೇ ಆಶ್ಚರ್ಯ! ಪ್ರಸೇನನ ದೇಹ ಬಿದ್ದಿದೆ, ತುರಗ ಸತ್ತು ಬಿದ್ದಿದೆ, ಶಮಂತಕ ಮಣಿಯೂ ಸಹ ಇಲ್ಲ. ಹಾಗಾದರೆ ಪ್ರಸೇನನಿಗೂ ಸಿಂಹಗೂ ಯುದ್ಧ ನಡೆದಿರಬಹುದು. ಆ ಯುದ್ಧದಲ್ಲಿ ಪ್ರಸೇನ ಮಡಿದಿರಬಹುದು. ಹಾಗಾದರೆ ಶಮಂತಕ ಮಣಿ ಏನಾಯಿತು? ಹುಡುಕಿಕೊಂಡು ಮುಂದೆ ಸಾಗುತ್ತೇನೆ. ಬಲ್ಲುಗಲ ಬಲ ಚಿಹ್ನೆಯ ಬಲ್ಲುಗಲ ಬಲ ಚಿಹ್ನೆಯ ಹಿಡಿದೊಯ್ಯದು ವಲ್ಲಭನುವನ ವೀಥಿಯ ಮೆಲ್ಲ ನೆರೆಸುತ್ತ ಹೋಗಲು ಮುಂದೆ ಮುಂದಲ್ಲಿ ಗುಯ್ಯೊಂದೆಸೆಯಲು ಬಲ್ಲುಕನ ಪದ ಚಿಹ್ನೆಯನ್ನು ಆರಿಸುತ್ತಾ ಬಂದಿದ್ದೇನೆ. ಪಕ್ಕದಲ್ಲಿ ಗುಹೆಯೊಂದು ಕಾಣಿಸ್ತಾ ಇದೆ. ಗುಹೆಯ ಒಳಕ್ಕೆ ನೋಡಿದರೆ ಯಾವುದೋ ಒಂದು ಮಣಿ ಪ್ರಜ್ವಲಗೊಳಿಸುವಂತಿದೆ. ಅದೇನೆಂದು ತಿಳಿಯಬೇಕೆಂತಾದರೆ ಗುಹೆಯ ಒಳಕ್ಕೆ ಹೋಗಿ ನೋಡ್ತೇನಂತೆ. ಶರದ ಋತು ಪೂರ್ಣಿಮೆಯೊಳು ಶರದ ಋತು ಪೂರ್ಣಿಮೆಯೊಳು
ಉದಯ ಚಂದಿರ ಕಾಂತಿ ಉದಯ ಚಂದಿರ ಕಾಂತಿ ಸುರುಚಿರ ನನದಿಂದ ಸುರುಚಿರ ನನದಿಂದ ಶೋಭಿಸುತ್ತ ವಿಭವದಿ ಸುರುಚಿರ ನನದಿಂದ ಶೋಭಿಸುತ್ತ ವಿಭವದಿ ತರುಣಿ ಓರ್ವಳೆ ಕುಳಿತು ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಿಂದಲೇ ತೂಗುತ್ತ ಬಾಲಕನ ತೊಟ್ಟಿಲ ಹರುಷದಿಂದಲೇ ತೂಗುತ್ತ ಬಾಲಕನ ತೊಟ್ಟಿಲ ಹರುಷದಿಂದಲೇ ತೂಗುತ್ತ ಗಿರಿಜೆ ರಮೇ ವಾಣಿಯರ ಗಿರಿಜೆ ರಮೇ ವಾಣಿಯರ ಚಲುವಿಕೆಗೆ ಮಿಗಿಲೆನಿಸಿ ವಾಣಿಯರ ಚಲುವಿಕೆಗೆ ಮಿಗಿಲೆನಿಸಿ ಮಿಗಿಲೆನಿಸಿ ಸರಸಿ ಜೋಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಗಿರಿಜೆ ರಮೆ ವಾಣಿಯರ ಚಲುವಿಕೆಗೆ ಮಿಗಿಲೆನಿಸಿ ಸರಸಿ ಜೋಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿಯೇ ಬಾಲಕನನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡ್ತಾ ಇದ್ದಾಳೆ. ಗಿರಿಜರಮೆ ವಾಣಿಜ್ಯರ ಚೆಲುವಿಕೆಗೂ ಮಿಗಿಲೆರಿಸುವಂತ ಚೆಲುವೆ ಈಕೆ. ಯಾರಿರಬಹುದು? ಅಮಿತ ಪ್ರಭೆಯುಳ್ಳವಂತಹ ರತ್ನ ಒಂದು ತೊಟ್ಟಿಲ ಮೇಲ್ಭಾಗದಲ್ಲಿ ತೂಗ್ತಾ ಇದೆಯಲ್ಲ. ಏನೇ ಇರಲಿ, ಯಾರೇ ಇರಲಿ, ನಿಜ ವಿಚಾರ ತಿಳಿಯಬೇಕಿಂತಾದರೆ ಆಕೆ ಏನನ್ನ ಹೇಳ್ತಾ ಇದ್ದಾಳೆಂದು ಕೇಳಿಸ್ಕೊಡ್ತೀನಿ.
ಹರುಷದ್ಯೂ ಬಾಲಕನ ತೊಟ್ಟಿಲ ತೂಗುತ್ತ ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಸುಕುಮಾರ ಜೋ ಜೋ ಸದ್ಗುಣಧೀರ ಶೃಂಗಾರ ಜೋ ಜೋ ಸದ್ಗುಣಧೀರ ಶೃಂಗಾರ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ರಾಜಾದಿರಾಜ ಜೋ 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 ಸುಕುಮಾರ ಕಂದ ಪ್ರವೀರ, ಏಕಿಷ್ಟು ಹಠ ಮಾಡುತ್ತಿದ್ದೀಯೇ ಕಂದ? ನೀನೇನು ಸಾಮಾನ್ಯದ ಮನೆ? ನಿನ್ನ ತಂದೆಯಾದವರು ಸಾಮಾನ್ಯದವರೇ ಕಂದ? ಈ ಮಣಿಯ ಉಪಯೋಗ ಗೊತ್ತೇ ಕಂದ? ಇಷ್ಟಾರ್ಥಗಳನ್ನೆಲ್ಲ ಕೊಡುವುದು ನೋಡು, ಇಷ್ಟಾರ್ಥಗಳನ್ನೆಲ್ಲ ಕೊಡುವುದು ನೋಡು, ರುಷ್ಟ ಮನಸ್ಸನೋಗಿ ಪಿಡಿದು ಮುದ್ದಾಡು, ರುಷ್ಟ ಮನಸ್ಸನೋಗಿ ಪಿಡಿದು ನೀನಾಡು, ಸೃಷ್ಟಿಯೊಳಿದಕ್ಕೆ ಸಮಾನತೆ ಜೋಡು, ಇಷ್ಟದರಿಲ್ಲ ನೀ ಪಿಡಿದು ಮುದ್ದಾಡು. ಕಂದ ಪ್ರವೀರ, ಏಕಿಷ್ಟು ಹಠ ಮಾಡುತ್ತಿದ್ದೀಯ ಕಂದ? ನೀನೇನು ಸಾಮಾನ್ಯದವನೇ? ನಿನ್ನ ತಂದೆಯಾದವರು ಸಾಮಾನ್ಯದವರೇ ಕಂದ? ನಿನ್ನ ತಂದೆಯಾದವರು ಆಹಾರ ಹುಡುಕಲು ಹೋದ ಸಂದರ್ಭದಲ್ಲಿ ಕೇಸರಿಯ ಬಾಯಿದಂತಹ ಈ ಮಣಿ ಅದನ್ನು ಕೊಂದು ನಿನಗೆ ಆಟವಾಡ ಶಮಂತಕ ರತ್ನವನ್ನು ತಂದಿದ್ದಾರೆ ಕಂದ. ಹಠ ಮಾಡಬೇಡ, ಜೋ ಜೋ ಜೋ. ಇಷ್ಟಾರ್ಥಗಳನ್ನೆಲ್ಲ ಕೊಡುವುದು ಈ ರತ್ನ, ಇಷ್ಟಾರ್ಥಗಳನ್ನೆಲ್ಲ ಕೊಡುವುದು ಈ ರತ್ನ ಕಂದ. ಅದನ್ನು ಪಿಡಿದು ಮುದ್ದಾಡು ಕಂದ. ಜೋ ಜೋ ಜೋ. ಪರಮ ಸಂತೋಷದಲ್ಲಿ ಪಾಡುತ್ತ, ಪರಮ ಸಂತೋಷದಲ್ಲಿ ಪಾಡುತ್ತ, ತರಳನನು ತೂಗುತ್ತಲಿರಿ, ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನು ತೂಗುತ್ತಲಿರಿ, ಅರಿದು ಚೂರ್ಯಾಗ ಪಾಂಚಜನ್ಯ ಮೊಳಗಿಸುಗಾಯ್. ವಿಷಯದ ಸ್ಪಷ್ಟತೆಯುಳ್ಳ ಜೋಗುಳಗಾನದಿಂದ ನನಗೆ ತಿಳಿಯಿತು. ನಾನು ಅರಸಿ ಬಂದಂತಹ ಮಣಿ ಇಲ್ಲಿಯೇ ಇದೆ ಎಂದು ತಿಳಿಯಿತು. ಗುಹೆ ಯಜಮಾನ ಬಲ್ಲುಕನಲ್ಲವೇ? ಬಲ್ಲುಕ ಬರಬೇಕೆಂತಾದರೆ ನನ್ನಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಕೆಟ್ಟ
ನಾನಿಲ್ಲದಂತಹ ವೇಳೆಯಲ್ಲಿ ನನ್ನ ಗುಹೆಯನ್ನ ಪೊಕ್ಕೆಯ ಸೊಕ್ಕಿನ ಮನುಷ್ಯ ಯಾರೆಂಬುದನ್ನು ನೋಡ್ತಾ ಇದ್ದೇನೆ. ನಾವು ನಮ್ಮಂತಹ ಪ್ರಾಣಿಗಳು ನಿಮ್ಮ ಇರವನ್ನ ಪ್ರವೇಶಿಸಿದ್ದೀರಿ ಅಂತಾದರೆ ಪುರೋಹಿತರನ್ನ ಕರೆಸಿ ಯಾಗ ಹೋಮ ಹವನಾದಿಗಳನ್ನು ಮಾಡಿಸುವ ಹುಲು ಮಾನವನು ನನ್ನ ಇರವನ್ನ ಪೊಕ್ಕಿದ್ದೀಯಲ್ಲವೋ, ಬಂದಿರುವ ನಾರೆಂಬುದನ್ನು ಉಸಿರು ಇಲ್ಲಿಂದ ತೆರಳು. ನನ್ನ ಪರಿಚಯವೇ ವಸುದೇವನಾತ್ಮ ಭವನೋ ವಸುದೇವ ವಸುದೇವ ವಸುದೇವನಾತ್ಮ ಭವನ ವಸುದೇವನಾತ್ಮ ಭವನೋ ದ್ವಾರಕೆಯೊಳ್ ದ್ವಾರಕೆಯೊಳ್ ವಸತಿಯ ಗೈದೀರ್ಪೆನು ದ್ವಾರಕೆಯೊಳ್ ದ್ವಾರಕೆಯೊಳ್ ವಸತಿಯ ಗೈದೀರ್ಪೆನು ದ್ವಾರಕೆಯೊಳ್ ವಸತಿಯ ಗೈದೀರ್ಪೆನು ಬೆಸರ ಕೇಳೆನ್ನ ಜಗದೇ ಬೆಸರ ಕೇಳೆನ್ನ ಜಗದೇ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಓ ಬೆಸರ ಕೇಳೆನ್ನ ಜಗದೇ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ ಎಲ್ಲ ಬಲ್ಲುಕನೇ ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯಲ್ಲ? ಹೌದು, ಹೇಳ್ತೇನೆ ಕೇಳು. ಹೇಳು. ದ್ವಾರಕೆಯೇ ನನ್ನ ನಿವಾಸ. ವಸುದೇವ ದೇವಕಿಯರ ಕಂದ. ಈ ಜಗದಲ್ಲಿ ಅಚ್ಯುತ ಅನಂತ ಕೇಶವ ಮುರಾರಿ ಮುಕುಂದ ಹೀಗೆ ನಾನಾ ಹೆಸರುಗಳಿಂದ ಕರೆಯುವುದುಂಟು. ಇದೆಲ್ಲ ಹೆಸರು ನಿಂದೆಯ? ಹೌದು, ನನ್ನದೇ. ಆದರೆ ಜಗತ್ ಪ್ರಸಿದ್ಧಿಯಾಗಿರುವುದು ಕೃಷ್ಣ ಎಂಬುದಾಗಿ. ಓಹೋ, ಸಾಕಲ್ಲವೇ ನನ್ನ ಪರಿಚಯ? ಬಂದು ಮಾಡಿದಂತಹ ಕೆಲಸ ಅರರೆ ಬಾಲೆಯ ಬೆದರಿಸಿ ಮಗುವನ್ನಿತ್ತು ತೂಗುವಂತಹ ಸಂದರ್ಭದಲ್ಲಿ ಆ ನಿನ್ನ ಕರ್ಕಶನಾದವನ್ನು ಮೊಳಗಿಸಿ ಅವಳನ್ನು ಬೆದರಿಸಿದೆ. ಅಲ್ಲ, ಸುಮ್ಮನೆ ಬಿಡುವ ಮಾತೇ ಇಲ್ಲ. ತಲಗಾಚೆ ವರಜಮಂತಕ ಮಣಿಯನು ಎನ್ನ ಸಕ ಧರಿಸಿ ಬಂದಿರಲದರನು
ಓ, ಆ ಮಣಿಯನ್ನ ಪರಸೆಳೆದು ತಂದಿದ್ದೀಯ. ಹ್ಮ್. ಅದನ್ನ ತೆಗೆದುಕೊಂಡು ಹೋಗಲು ಬಂದವನು ನಾನು. ಹಾ. ಆ ಮಣಿಯನ್ನ ಕೊಟ್ಟು ಸಹಕರಿಸು. ಎಲ್ಲವೋ ಮಾನವನೇ, ಹಾ. ಮಾತನಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಹಾ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೀಯಲ್ಲ. ಹಾ. ಏನಂದೆ? ಆ ಮಣಿಯನ್ನ ಕದ್ದು ತಂದೆ ಎಂಬುದಾಗಿ ಹೇಳ್ತಾ ಇದ್ದೀಯ. ಹೌದು. ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಈ ಹಿಂದೆ ಹಾ. ಕಾನನಕ್ಕೆ ಬೇಟೆಯಾಡಲು ಹೋದ ಸಂದರ್ಭದಲ್ಲಿ ಇಡೀ ಕಾನನವೇ ಫಳಫಳ ಫಳಫಳ ಎಂಬುದಾಗಿ ಹೊಳೆಯುತ್ತಾ ಇತ್ತು. ಆ ಬೆಳಕನ್ನು ಉರಿಸುವುದಂತಹ ನನಗೆ ಹಾ. ಹರಿಣಾಕ್ಷದ ಬಾಯಲ್ಲೇ ಸಿಕ್ಕಿದ್ದು ಈ ರತ್ನ. ಹಾ. ಹರಿಣಾಕ್ಷದೊಂದಿಗೆ ಕಾದಾಡಿ ಹೋರಾಡಿ ಗೆದ್ದು ತಂದಿದ್ದೇನೆ. ಹಾ. ಹೊರತಾಗಿ ಕದ್ದು ತಂದಿದ್ದಲ್ಲ. ಹೆಚ್ಚಿಗೆ ಮಾತನಾಡಿದರೆ ಇನ್ನು ಯಮಪುರಿಗೆ ಅಟ್ಟುತ್ತೇನೆ. ಇಷ್ಟೆಲ್ಲ ಮಾತಾಡುವ ನೀನು ಏನು ಸಾಧನೆ ಮಾಡಿದ್ದಿ ಅಂತ ಬೇಕಲ್ವೇ? ಓಹೋ, ನನ್ನ ಸಾಧನೆ. ವಾರಿ ಜಸಕನೊಳ್ಳು ಶಪಥವ ಕೈಯುತ ಮೇರು ಮಹಿಧರು ತಯ್ಯತ್ತ ಧೀಂ ತತ್ತೈ ತಯ್ಯತ್ತ ಧೀಂ ತತ್ತೈ ವಾರಿ ಜಸಕನೊಳ್ಳು ಶಪಥವ ಕೈಯುತ ವಾರಿ ಜಸಕನೊಳ್ಳು ಶಪಥವ ಕೈಯುತ ಮೇರು ಮಹಿಧರು ವಾರಿ ಜಸಕನೊಳ್ಳು ಶಪಥವ ಕೈಯುತ ಶಪಥವಗೈಯುತ ಮೇರು ಮಹೀಧರ ಈ ಮೇರು ಮಹೀಧರ ಸಾರುತ್ತಲೊಂದಿನ ಏಕೋಯುಷದಿ ವರಿದಿ ಸುತ್ತಿಯನು ಸಾರುತ್ತಲೊಂದಿನ ಏಕೋಯುಷದಿ ವರಿದಿ ಸುತ್ತಿಯನು ಸರುತ್ತಲೊಂದಿನ ಏಕೋಯುಷದಿ ವಾರಿದಿ ಸುತ್ತಿಯನು ಈಗ ಸಾಧನೆ ವಿಚಾರವಾಗಿ ಹೇಳಲು ಮುಂದಾಗುತ್ತಿದ್ದೀಯ. ಹೇಳುವ ಆಸೆ ನನಗಿದೆ. ಕೇಳಯ್ಯ. ನೋಡು, ಮನುಷ್ಯರೇ ಆಗಲಿ ಪ್ರಾಣಿಗಳೇ ಆಗಲಿ ಅವರ ಸಾಮರ್ಥ್ಯ ಎಂಬುದು ಅವರ ಸಾಧನೆಯಲ್ಲಿ ಅಡಕವಾಗಿರುತ್ತದೆ ಅಂತೆ. ಆ ನಿಟ್ಟಿನಲ್ಲಿ ನನ್ನ ಸಾಧನೆ ವಿಚಾರವಾಗಿ ಕೇಳಲು ಮುಂದಾಗುತ್ತಿದ್ದೀಯ. ಹೌದು. ಹೇಳ್ತೇನೆ ಕೇಳು. ಆ ಸೂರ್ಯ ದೇವ ಆ ವಾಜಸಕ ನನ್ನಲ್ಲಿ ಶಪಥವನ್ನು ಮಾಡಿದ. ಅವನ ಭೂಮಿಗೆ ಒಂದು ಬಾರಿ ಪ್ರದಕ್ಷಿಸಿದರೆ ನಾನು ಏಕೋವಿಂಶದಿ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿದ್ದೇನೆ. ಇಂತಹ ಜಾಮೂನೆದುರು ನಿನ್ನ ಮೊನ್ನೆ ಹುಟ್ಟಿದ ಪಿಳ್ಳೆ ಮಾನವ ಏನು ಸಾಧನೆ ಮಾಡ್ತೀಯ ಎಂಬುದು ಕೇಳ್ತಾ ಇದ್ದೀಯಲ್ಲ. ಇಷ್ಟೆಲ್ಲ ಮಾತಾಡುವ ನೀನು ಏನು ಸಾಧನೆ ಮಾಡಿ ಎಂಬುದು ಬೇಕಲ್ಲವೇ? ಕಿರುವೆಟ್ಟಿನೊಳಗೆ ನಾನು ತಯ್ಯತ್ತ ಧೀಂ ತತ್ತೈ ತಯ್ಯತ್ತ ತಾಂ ತತ್ತೈ ಧೀಂ ಕಿರುಬೆ
ಪರ್ವತ ಕಂಜಿ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ವರಮಹಾಮೇರು ಪರ್ವತ ಕಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ಮೇರು ಪರ್ವತ ಕಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ನಾನು ಸಾಧನೆ ಮಾಡಿದ ವಿಚಾರವನ್ನ ಹೇಳ್ತೇನೆ ಕೇಳು. ಹೇಳಯ್ಯ. ಈ ಹಿಂದೆ ನಮ್ಮ ಪುರದವರೆಲ್ಲ
ಇಂದ್ರದೇವ ಹಾಗೂ ಅಷ್ಟದಿಕ್ಪಾಲಕರಿಗೆ ಪೂಜೆಯನ್ನು ಸಲ್ಲಿಸಬೇಕೆಂದು ನಿರ್ಧರಿಸಿದ್ದರು. ಅದಕ್ಕೆ ನಾನು ಅವರ ವಿರುದ್ಧವಾಗಿ ನಿಂತು ಅವರನ್ನು ಪೂಜಿಸುವುದು ಬೇಡ ಎಂದೆ. ಅಧಿಕ ಪ್ರಸಂಗಿ ನಾನಲ್ಲ. ಪ್ರಸಂಗ ಮುಂದೆ ಉಂಟು, ಕೇಳುವ ತಾಳ್ಮೆ ನಿನಗಿರಲಿ. ಅದಕ್ಕೆ ಅವರೆಲ್ಲ ಒಪ್ಪಿ ಗೋವರ್ಧನಗಿರಿಯನ್ನ ಪೂಜಿಸುತ್ತಾ ಬಂದೆವು. ಆ ಸಂದರ್ಭದಲ್ಲಿ ಇಂದ್ರದೇವರಲ್ಲೊಬ್ಬನಾದ ವರುಣದೇವ ಧಾರಾಕಾರ ಮಳೆಯನ್ನ ಸುರಿಸಿದ. ಆ ಸಂದರ್ಭದಲ್ಲಿ ಗೋಪಾಲಕರೆಲ್ಲ ನನ್ನಲ್ಲಿ ಮರೆ ಹೋದರು. ನಿನ್ನಲ್ಲಿ ಮರೆ ಹೋಗ್ಲಿಕ್ಕೆ ಅಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಇದ್ದರು, ಆದರೆ ನನ್ನಂತವರಿಲ್ಲಾಗಿತ್ತು. ಆ ಸಂದರ್ಭದಲ್ಲಿ ನಾನು ನನ್ನ ಕಿರಿ ಬೆಟ್ಟಿನಲ್ಲಿ. ಯಾವ ಬೆಟ್ಟಿನಲ್ಲಿ? ನಿನಗೆ ಕಣ್ಣು ಕಾಣುವುದಿಲ್ಲವಾ? ಇದೇ ಈ ಬೆಟ್ಟಿನಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು ಕಾಪಾಡಿದ್ದೇನೆ. ಅಂತಹ ಸಾಧನೆ ನನ್ನದು. ಅಂತಹ ಮಹಾಪರ್ವತಕ್ಕೆ ಅಂಜದ ನಾನು ನಿನಗೆ ಅಂಜುತ್ತೇನೆ. ನಿನ್ನ ಸಾಧನೆ ಇನ್ನೇನಿದೆ? ಎತ್ತಿದ ಕಥೆಯನ್ನ ಬಿಡು, ಸುತ್ತಿದ ಕಥೆಯನ್ನ ಕೇಳು. ಶುರುವಿಗೆ ಸೇತುವೆಯೋ ತೈ ತೈಯತ್ತ ತರ್ಕಡ ತಪ್ಪದಿ ಕೂತೋದೆ ಕತಿನ್ನಂತ ತಪ್ಪದಿ ಕೂತೋ ಧೇಮ್ದೆ ಶರದಿಗೆ ಸೇತುವೆಯ ಶರದಿಗೆ 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 ಸೇತುವೆಯ ಬಂಧನಗೈಯುತ್ತಿರೆ ರಜತಾದ್ರಿಯೇನೋ ಬಂಧನಗೈಯುತ್ತಿರೆ ರಜತಾದ್ರಿಯೇನೋ ಬರ್ಗನು ಬಂದು ಎನ್ನೋಳು ಬರ್ಗನು ಪರಶಿವನು ಶಂಕರನು ಬರ್ಗನು ಬಂದು ಎನ್ನೋಳು ಪರಮ ಸಖ್ಯವಾಗೈದನು ಎನ್ನೋಳು ಪರಮ ಸಖ್ಯವಾಗೈದನು ಪರಮ ಸಖ್ಯವಾಗೈದನು ಏನೋ ಸಾಧನೆ
ಕೇಳ್ತಾ ಇದ್ದೀಯಲ್ಲ, ಹೇಳಯ್ಯ. ಈ ಹಿಂದೆ ಹಾ. ತ್ರೇತಾಯುಗದ ಕಾಲದಲ್ಲಿ ನಮ್ಮ ಆರಾಧ್ಯ ದೇವ ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತೆಯನ್ನ ಲಂಕಾರಾವಣ ಕೊಂಡೊಯ್ದ. ಆವಾಗ ನಾನೇನು ಮಾಡಿದೆ ಗೊತ್ತೇ? ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟು ಪ್ರಸಂಗ ಎದುರಾಯಿತು. ಆವಾಗ ಇಲ್ಲೇ ಇರುವ ಚಿಕ್ಕ ಪುಟ್ಟ ಗಿರಿಶಿಖರಣಗಳನ್ನು ಕೊಂಡೊಯ್ದೆ. ಸಾಕಾಗಲಿಲ್ಲ. ನೇರವಾಗಿ ಕೈಲಾಸ ಪರ್ವತಕ್ಕೆ ಲಕ್ಕೆ ಇಟ್ಟವನು ಈ ಜಾಂಬವ. ಅಲ್ಲಿ ಪರಶಿವನೊಂದಿಗೆ ಸಖ್ಯವನ್ನು ಗೈದು ಅಲ್ಲೇ ಇರುವ ಚಿಕ್ಕ ಪುಟ್ಟ ಗಿರಿಶಿಖರಗಳನ್ನು ಕೊಂಡೊಯ್ದು ಸೇತುವೆ ನಿರ್ಮಾಣ ಮಾಡಿದ್ದೇನೆ. ಇಂತಹ ಜಾಂಬವನೆದುರು ನಿನ್ನ ಸಾಧನ ವಿಚಾರ ಹೇಳಲು ಮುಂದಾಗುತ್ತಿದ್ದೀಯಲ್ಲ, ಮಣಿಯನ್ನ ಕೊಡುವ ಮಾತೇ ಇಲ್ಲ. ತೊಲಗಾಚೆ. ನಮ್ಮ ನಮ್ಮ ಯೋಗ್ಯತೆಯನ್ನು ತಿಳಿಯಬೇಕೆಂತಾದರೆ ಯುದ್ಧದ ಮೂಲಕ ತಿಳಿಯಬಹುದು. ಹಾಗಾಗಿ ಬಾ ಎದುರಾಗು. ಅರರೆಯನ್ನೋಳಿಷ್ಟು ಚಲದಿ ದುರವಗೈದರಿಲ್ಲ. ಅರರೆಯನ್ನೋಳಿಷ್ಟು ಚಲದಿ ದುರವಗೈದರಿಲ್ಲ. ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ್ಲ. ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ್ಲ. ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ. ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದೇ ತಿಳಿದೆ. ನಿಜವ ಅರುಹಬೇವುದು, ನಿಜವ ಅರುಹಬೇವುದು. ಹೊರರೆಯನ್ನೋಳಿಷ್ಟು ಚಲದಿ ದುರವಗೈದರಿಲ್ಲ. ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೇನ. ಯಾರಿರಬಹುದು ಈತ? ಎಷ್ಟು ಸಾರಿ ಹೋರಾಡಿದರು ಜಯವೆಂಬುದು ನನ್ನ ಪಾಲಿಗೆ ಒಲಿಯಲಿಲ್ಲ. ಸ್ಥಿರಚರಾದ ಸಕಲ ಭೂತಗಳಲ್ಲಿ ಮೆರೆದ ಬ್ರಹ್ಮಾಂಡ ನಾಯಕನೇ ಇರಬಹುದೇ? ಏನೇ ಆಗಲಿ ಶಕ್ತಿ ಮಾರ್ಗವನ್ನ ಬಿಟ್ಟು ಭಕ್ತಿ ಮಾರ್ಗದಿಂದ ಹೋಗಿ ಕೇಳ್ತೇನಂತೆ. ಶರಣ ನಿಂತಿನಲಾಗ ಶ್ರೀಹರೇ. ಶರಣ ನಿಂತೆನಲಾಗ ಶ್ರೀಹರೇ. ಕರುಣದಳು ಕ್ಷಮೆಯಂತು ವೇಗದಿ. ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ. ಧರಿಸಿದನು ರಾಮ ರೂಪವ ಅತಿ ವಿಲಾಸದಲ್ಲಿ. ಪರಿಕಿಸುತ್ತ ಜಾಂಬವನು ಪರಿಕಿಸುತ್ತ ಜಾಂಬ
ಅವನು ನೇತ್ರದಿ ಸುರಿಸುತ್ತಾನಂದ ಶುವ ನೇತ್ರದಿ ಸುರಿಸುತ್ತಾನಂದ ಶುವನು ತರತರಿಸಿ ಬಂದಡಿಗೆರಗೆ ಕರಗಳ ಮುಗಿದು ದೈನ್ಯದಲ್ಲಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮ ದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ರಘು ರಾಮ ಜಯ ರಾಮ ಜಾನಕಿ ರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಅನುದಿನವೂ ಅನವರತವು ರೋಮ ರೋಮಗಳಲ್ಲಿ ರಾಮನೆಂಬ ಭಾವವನ್ನು ತಳೆದು ಪೂಜಿಸುತ್ತಿದ್ದಂತಹ ಈ ಜಾಂಬವ ಇಂದು ನನ್ನ ಗುಹೆಗೆ ಬಂದ ದೇವಾದಿ ದೇವನಲ್ಲಿ ಹೋರಾಡಿ ಬಿಟ್ಟೆನಲ್ಲ. ಏನಾಗಿ ಹೋಯಿತು ಈ ಜಾಂಬವನ ಬಾಳು? ಬುದ್ಧಿಭ್ರಮಣೆಯಾಗಿದೆಯೇ? ಅಯ್ಯೋ ವಿಧಿಯೇ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಎಂಬ ಸತ್ಯವನ್ನು ಅರಿಯಲಾದ ಮೂಢನಾಗಿ ಬಿಟ್ಟೆನಲ್ಲ. ಏನು ಮಾಡಲು? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ನಾನು ಮಾಡಿದಂತಹ ತಪ್ಪಿಗೆ ಆ ದೇವಾದಿ ದೇವರುಗಳಲ್ಲಿಯೇ ಹೋಗಿಯೇ ಕ್ಷಮೆಯನ್ನ ಕೇಳ್ತೇನೆ. ನನ್ನಿಂದ ಏನಾಗಬೇಕು ದೇವಾ? ಶರಣನೆಯ ಅವತರಿಸು, ಶರಣನೆಯ ಅವತರಿಸು, ಬಿಂದಕ್ಕೆ ವರದಿ ಅನದ ಸ್ಮರಿಸು, ಬಿಂದಕ್ಕೆ ವರದಿ ಅನದ ಸ್ಮರಿಸು. ದರುಶನವೀಯುತ ಮುಂದಿನ ಯುಗದೊಳಗಿರು ನೀನು ಅವರಿಗೆಂಬುದ ಮರೆತಿಯೇ. ದರುಶನವೀಯುತ ಮುಂದಿನ ಯುಗದೊಳಗಿರು ನೀನು ಅವರಿಗೆಂಬುದ ಮರೆತಿಯೇ. ಕರುಣಿಸು ರತ್ನವನು ಪಂದಿಯ ಬರಿದ ಕೀರ್ತಿಯನು, ಪಂದಿಯ ಬರಿದ ಕೀರ್ತಿಯನು. ತೆರಳುವೆ ನಾನಿನ ಲಾಕ್ಷಣ ಜಾಂಬವ ಹರಿಪದ ಕಬಿನಮಿಸುತ್ತ ಇಂತೆಂದ. ಶರಣನೆ ಅವತರಿಸು, ಬಿಂದಕ್ಕೆ ವರದಿಯ ನದ ಸ್ಮರಿಸು. ಓ ಶರಣ ಶ್ರೇಷ್ಠ ಜಾಂಬವ ದೇವಾ, ಮರುಗಬೇಡ ಮರುಗಬೇಡ. ಅಂದು ನಿನಗೆ ಅಭಯ ನೀಡಿದವನು ನಾನಲ್ಲವೇ? ಹೌದು ದೇವ.
ಯುಗ ಯುಗಗಳಲ್ಲಿ ನಿನಗೆ ದರ್ಶನ ನೀಡುತ್ತೇನೆ ಎಂದವನು ನಾನಲ್ಲವೇ? ಅದೇ ರೀತಿಯಾಗಿ ಈ ರೀತಿಯಾಗಿ ನಿನ್ನ ಎದುರು ಬರುವ ಪ್ರಸಂಗ ಬಂತು ನೋಡು. ಈಗ ನಿನ್ನಿಂದ ಒಂದು ಕೆಲಸವಾಗಬೇಕಯ್ಯ. ಏನಾಗಬೇಕು ದೇವಾ? ನಿನ್ನಲ್ಲಿರುವಂತಹ ಮಣಿಯನ್ನ ನನಗೆ ನೀಡಿದೆ ಎಂತಾದರೆ ನನಗೆ ಬಂದ ಅಪವಾದವನ್ನು ಕಳೆದುಕೊಳ್ಳಲು ಸಹಾಯವಾಗುತ್ತದೆ. ಹಾಗಾಗಿ ಆ ಮಣಿಯನ್ನ ಕೊಟ್ಟು ಸಹಕರಿಸು ಜಾಂಬವ್ವ. ಓ ದೇವಾ, ಆದಿ ದೇವರ ದೇವ, ಆದಿ ದೇವರ ದೇವ, ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಪರಿಹಾರಕ್ಕೆ, ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಪರಿಹಾರಕ್ಕೆ ಎನ್ನಯ ಸುತೆ ಜಾಂಬವತಿ ಎಂದಿವಳ, ಎನ್ನಯ ಸುತೆ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು ಸೋದರದಿ ಸ್ವೀಕರಿಸೋ. ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು ಸೋದರದಿ ಸ್ವೀಕರಿಸು. ಓ ನಾನು ಮಾಡಿದಂತಹ ತಪ್ಪಿಗೆ ನೀನು ಕೇಳಿದಂತಹ ಸೂರ್ಯರತ್ನ ಅಲ್ಲದೆ ತ್ರಿವಳಿ ರತ್ನಗಳನ್ನು ನಿನ್ನ ಪಾದಕ್ಕೆ ನೀಡ್ತಾ ಇದ್ದೇನೆ. ನಾನು ಸಾಕಿದಂತಹ ಮಗಳಾದಂತಹ ಜಾಂಬವತಿ ಕನ್ಯಾರತ್ನ, ನಿನ್ನ ಪಾಂಚಜನ್ಯದ ನಾದದಿಂದ ನಲಿದಾಡುತ್ತಿದ್ದಂತಹ ಬಾಲರತ್ನ ಪ್ರವೀರ, ನೀನು ಕೇಳಿದಂತಹ ಶೋಭಿಸುತ್ತಿರುವಂತಹ ಸೂರ್ಯರತ್ನ, ಈ ತ್ರಿವಳಿ ರತ್ನಗಳನ್ನ ನಿನ್ನ ಪಾದಕ್ಕೆ ನೀಡ್ತಾ ಇದ್ದೇನೆ ದೇವಾ. ನನ್ನ ಸ್ವೀಕರಿಸಬೇಕು, ನನ್ನನ್ನು ಕ್ಷಮಿಸಬೇಕು. ಜಾಂಬವ್ವ, ಯುಗ ಯುಗಗಳಲ್ಲಿ ನಿನಗೆ ದರ್ಶನ ನೀಡುತ್ತೇನೆ. ಹಾ, ಶುಭವಾಗಲಿ ನಿನಗೆ. ಹೀಗೆ ಬನ್ನಿ, ಆರತಿಯನ್ನ ಮಾಡ್ತೇನೆ. ಆರತಿ ಎತ್ತಿದರು, ಮುತ್ತಿನಾರತಿ ಬೆಳಗಿದರು, ಮಂಗಳಾರತಿ ಬೆಳಗಿದರು ಶೋಭಾನೆ. ಜಾಂಬವತಿ, ನಮ್ಮ ವಿವಾಹ ಮಹೋತ್ಸವವನ್ನ ದ್ವಾರಕೆಯಲ್ಲಿ ನಡೆಸೋಣ. ಬಾ ಹೀಗೆ. ಈ ಪ್ರಸಂಗವನ್ನು ನೋಡಿದಂತಹ ಮಾಡಿಸಿದಂತಹ ನಿಮಗೆಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ಆದಿದೇವ ಜಗದಾಗಮ ಪೂಜಿತ ಯೋಧವ ಕುಲಮೋನ ರೂಪ ವೇದೋ ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸಂತತ ನಮೋ ನಮೋ ತಾತಯ್ಯ ತಾಯಿನತ್ತ. ನಾವು ಮೂಲತಃ ಯಕ್ಷಗಾನ ರಕ್ತ ನಮ್ಮಲ್ಲಿ ಹರಿಯುವುದು. ಈ ಯಕ್ಷಗಾನಕ್ಕಿರುವಂಥ ಶಕ್ತಿ ಅದ್ಭುತವಾದಂಥದ್ದು. ಅದನ್ನು ಒಂದು ಸದ್ಬುದ್ಧಿಯಿಂದ ಸದ್ವಿನಿಯೋಗ ಮಾಡಿದರೆ ಸಂಸ್ಕಾರವಂತೂ ಖಂಡಿತ ದೊರೆಯುತ್ತದೆ. ಅಂಥ ಸಂಸ್ಕಾರ ಪಡೀಲಿಕ್ಕೆ ಇಂಥ ಶಿಷ್ಟ ಕಲೆಗಳು ಬಹಳ ಅವಶ್ಯ. ಈ ಪುಟ್ಟ ಪುಟ್ಟ ಮಕ್ಕಳು ನೀವು ಲಕ್ಷ್ಯ ಹಾಕಿರಬೇಕು. ಇವತ್ತು ಮಾಡಿದ ಈ ಮಕ್ಕಳಲ್ಲಿ ಒಬ್ಬ ಮಾತ್ರ ಹುಡುಗ ಅಂತ ಕಾಣುತ್ತೆ, ಉಳಿದವರೆಲ್ಲ ಹುಡುಗಿಯರು. ಅದರಲ್ಲೂ ಈ ಹುಡುಗಿಯರು, ಈ ಮಕ್ಕಳು, ಈ ಚಿಕ್ಕ ಮಕ್ಕಳು ಈ ಒಂದು ಯಕ್ಷಗಾನವನ್ನು ಕಲಿತು ಅದರ ಪ್ರದರ್ಶನ ಮಾಡ್ತಾ ಈ ಚಿಕ್ಕ ವಯಸ್ಸಿನಲ್ಲಿ ನೀವು ನೋಡಿದ್ರಲ್ಲ, ಅವರೆಲ್ಲ 3ನೇ ಕ್ಲಾಸು 4ನೇ ಕ್ಲಾಸಿಗೆ ಇರ್ಬೋದು.
ಅವರ ಒಂದು ಒಳಗೆ ಉಂಟಾಗ್ಬೋದಂಥ ಒಂದು ಸಂಸ್ಕಾರಯುತವಾದಂಥ ಭಾವನೆ ಬಹಳ ದೊಡ್ಡದಾಗಿ ಅವರಿಗೆ ಮುಂದೆ ಅವ್ರಿಗೆ ಸಹಾಯ ಆಗುತ್ತೆ. ಅದೀಗ ಗೊತ್ತಾಗೋಲ್ಲ ಅದು. ಆ ಮಕ್ಕಳು ಮುಂದೆ ಇದನ್ನು ನೋಡುವಾಗ ಈ ನಾನು ಇಟ್ಕೊಂಡಂಥ ವಿಡಿಯೋವನ್ನು ಮುಂದೆಲ್ಲ ನೋಡ್ಬೋದು. ಇದೆಲ್ಲ ಫುಲ್ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀನಿ. ಆಗ ಅವ್ರಿಗೆ ಏನು ಅನಿಸ್ಬೋದು ಹೇಳಿ? ಆ ಒಂದು ಸಂತೋಷ ಇರುತ್ತಲ್ಲ, ಆ ಒಂದು ವಿಶೇಷತೆಯನ್ನು ಅವ್ರು ಸಂತೋಷ ಪಡುವಾಗ ತೋರಿಸ್ಕೊಂಡು ಮುಂದೆ ಅವರ ಮುಂದಿನ ಜೀವನದಲ್ಲಿ ಇದೇ ಮುಖ್ಯವಾದದ್ದು ಕಲೆ ಉದ್ದೇಶ. ಸಂಸ್ಕಾರ ಕೊಡುವಂಥದ್ದು ಸಂಗಡ ಅದನ್ನು ಬೆಳೆಸುವಂಥ ಕೆಲಸ ಆಗಬೇಕಾದ್ದು ನಮ್ಮಂಥವ್ರ ಕರ್ತವ್ಯ. ಯಕ್ಷಗಾನ ಬರೀ ಕಾಳಗ ಕಲ್ಯಾಣ ಇಷ್ಟೇ ಅಲ್ಲ, ಅದು ಒಂದು ಸಾಮಾಜಿಕವಾದಂತಹ ವಿಶೇಷತೆಯನ್ನು, ಬದ್ಧತೆಯನ್ನು ಹಿಂದಿನ ಕಾಲದವರು ಅದರಲ್ಲಿ ಒಂದು ಅಡಗಿಸಿಟ್ಟಿದ್ದಾರೆ. ಹಳೆಯದಲ್ಲಿ ನೀವು ನೋಡಿ, ಒಂದೇ ಒಂದು ಕನ್ನಡ ಶಬ್ದದ ಹೊರತಾಗಿ ಬೇರೆ ಶಬ್ದ ಬರುವುದಿಲ್ಲ. ಇದನ್ನು ನಮ್ಮ ಈ ಪುಟ್ಟ ಪುಟ್ಟ ಬಾಲಕರು ಬಾಲಕಿಯರು ಈಗ ಮಾಡಿದ್ರಲ್ಲ, ಈ ಶುದ್ಧ ಕನ್ನಡ ಮಾತಾಡುವುದೇ ದೊಡ್ಡ ಕಷ್ಟ. ಅದನ್ನು ಮಾತಾಡಿ ಅದನ್ನು ಮುಂದಕ್ಕೆ ನೋಡ್ತಾ ಹೋದಾಗ ಇದೆಲ್ಲ ಬೆಳವಣಿಗೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ಯಕ್ಷಗಾನ ಎಂಥ ದೊಡ್ಡ ಒಂದು ಕಲೆ ಅಂತ ಹೇಳುವಂಥ ಒಂದೆರಡು ಮಾತು ಆಡಬೇಕಿತ್ತು, ಆಡಿದ್ದೀನಿ. ನಾನು ಯಾಕೆ ಮಕ್ಕಳ ಯಕ್ಷಗಾನವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳೋದಕ್ಕೂ ಹೇಳಿದೆ. ಇದೆಲ್ಲ ಉದಾಹರಣೆ. ಒಂದು ವರ್ಷ ಹಿಂದೆ ನಮ್ಮ ಇಲ್ಲಿ ಚಿಪ್ಗಿಯಲ್ಲಿ ಒಂದು ಮಾಡಿದ್ದೆ ಮಕ್ಕಳ ಯಕ್ಷಗಾನನೇ. ನಮ್ಮ ಗೋಳಿಕೊಪ್ಪ ಅವರು ಇಲ್ಲಿದ್ದಾರೆ, ನಿರ್ಮಲಾ ಗೋಳಿಕೊಪ್ಪ ಅವರು, ಅವ್ರ ಶಿಷ್ಯರ್ಧನ. ಏನು ಖುಷಿ ಆಗಿತ್ತು ಆ ದಿವಸ ಅಂದರೆ ಅದೇ ಖುಷಿಯನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ. ನಮ್ಮಂಥವ್ರು ಮಾಡಬೇಕಾದ್ದು ನನಗೆ ಕಷ್ಟನೋ ಇದು, ಆದರೆ ಇಷ್ಟೆಲ್ಲ ಕಷ್ಟಕೋಟಲೆಗಳಿಗೂ ನಾನು ಯಾಕೆ ಮಾಡ್ತೀನಿ ಅಂದರೆ, ಮೊದಲನೇದಾಗ ನಾನು ಸಂತೋಷ ಪಡ್ತೀನಿ ಇದರಿಂದ. ನನಗೆ ಮತ್ತೇನಿಲ್ಲ, ಒಂದು ಆತ್ಮ ಸಂತೋಷ, ನನ್ನ ಉದ್ದೇಶದ ಸಾಫಲ್ಯತೆಯ ಒಂದು ಸಂಕೇತ. ಇದನ್ನು ನಾನು ಮಾಡಿಸ್ತಾ ಇದ್ದಿದ್ದು. ಇದೇ ರೀತಿ ಇನ್ನು ಮುಂದೆ ಡಾಕ್ಟರ್ ವಿಭಾ ದಿವಾಕರ್ ಭಟ್ ಅವರ ಕಥಕ್ ನೃತ್ಯ ನಡೀಲಿಕ್ಕಿದೆ. ಅದಕ್ಕೂ ಪೂರ್ವಭಾವಿಯಾಗಿ ಒಂದು ಸನ್ಮಾನದ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಇದಕ್ಕೂ ಮೊದಲು ಒಂದು ನಿಮಿಷ, ನಾನು ಇವತ್ತು ಯಕ್ಷಗಾನವನ್ನು ಇಲ್ಲಿ ಏರ್ಪಡಿಸಲಿಕ್ಕೆ ಕಾರಣೀಕರ್ತರಂದರೆ ಅಲ್ಲಿಂದ ತಂದು ಇಲ್ಲಿ ಕುಣಿಸಿದ್ದಲ್ಲ, ಅದರ ಹಿಂದೆ ಇರುವ ಚೈತನ್ಯಗಳು, ಶಕ್ತಿಗಳು, ಆ ಒಂದು ಹಳ್ಳಿಯಲ್ಲಿ ಅವರು ಇದನ್ನು ಸಾಧಿಸಲಿಕ್ಕೆ ಹೊರಟಿದ್ದು ಅವು ನಮ್ಮ ಶ್ರೀ ಬೊಮ್ಮೇಶ್ವರ ಯಕ್ಷಗಾನ ಕಲಾ ಸಂಘ, ಇದರ ಅಧ್ಯಕ್ಷರು ಮಹೇಶ್ ನಾಯ್ಕ್, ಸಂಚಾಲಕರು ನಾಗರಾಜ್ ಭಂಡಾರಿ ಹಾಗೂ ನಿರ್ದೇಶಕರು ನಂದನ್ ನಾಯ್ಕ್, ಇವರೆಲ್ಲ ಒಮ್ಮೆ ವೇದಿಕೆಗೆ ಇವತ್ತಿನ ಭಾಗವತರು ಮೃದಂಗ ಮತ್ತು ಚಂಡೆ ಇವರನ್ನೆಲ್ಲ ಕರ್ಕೊಂಡು ಒಮ್ಮೆ ಸ್ಟೇಜಿಗೆ ಬಂದು ವೇದಿಕೆಗೆ ಬಂದು ಒಂದು ಪುಷ್ಪ ಸ್ವೀಕರಿಸಬೇಕಂಥೇಳಿ ಅವರನ್ನು ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಬನ್ನಿ, ಲೇಟ್ ಮಾಡಬೇಡಿ, ತಕ್ಷಣವೇ